ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮನೆಯಲ್ಲಿ ಹಳೆ ಬಳೆಗಳಂತೂ ಇದ್ದೇ ಇರುತ್ತೆ, ವೇಸ್ಟ್ ಆಗಿರೋ ಬಳೆಗಳು. ಒಂದ್ಸತಿ ಹಾಕಿರೋದು ಒಂದ್ಸತಿ ಹಾಕೋದಿಲ್ಲ ಒಬ್ಬೊಬ್ರು. ನೋಡಿ, ನಾನು ತೋರಿಸ್ತೀನಿ ಈಗ ಈ ರೀತಿ ಬ್ಯಾಂಗಲ್ಸು. ನಾನು ಇವನಂತರೂ ಹಾಕೋದೇ ಇಲ್ಲ ಫ್ರೆಂಡ್ಸ್. ಇದನ್ನೇ ನಾನು ಯೂಸ್ ಆಗೋ ರೀತಿ ಮನೆಯಲ್ಲೇ ತುಂಬಾ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಇದನ್ನು ಡಿಸೈನ್ ಮಾಡ್ಕೋಬೋದು. ಈ ಬಳೆಗಳೂ ಅಷ್ಟೇ ತುಂಬಾ ಉಳಿದಿರುತ್ತೆ ಮನೆಯಲ್ಲಿ. ಅರಶಿನ ಕುಂಕುಮಕ್ಕೆ ಕೊಟ್ಟಿರ್ತಾರೆ, ನಾವು ಕೂಡ ತೊಗೊಂಬಂದಿರ್ತೀವಿ, ಒಂದ್ಸತಿ ಹಾಕ್ಕೊತೀವಿ ಮತ್ತೆ ಹಾಕ್ಕೊಳೋದಿಲ್ಲ. ಈ ರೀತಿ ಬಳೆಗಳು ಉಳಿದಿರುತ್ತೆ. ಆಗ ಇವನ್ನೇ ನಾವು ತುಂಬಾ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಬ್ಯಾಂಗಲ್ಗೆ ಒಂದು ಲುಕ್ಕನ್ನು ಕೊಡ್ಬೋದು. ಅದನ್ನು ನಾನಿವತ್ತು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಕಂಪ್ಲೀಟಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರು ಈ ರೀತಿ ಇರುವ ಬ್ಯಾಂಗಲನ್ನು ಯಾವ ರೀತಿ ಡಿಸೈನ್ ಬ್ಯಾಂಗಲ್ ಆಗಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಏನೇನು ಬೇಕಂತ ಅಂದ್ಬಿಟ್ಟು ಹೇಳ್ತೀನಿ. ನಮ್ಮ ಮನೆಯಲ್ಲಿ ಹಳೆ ಬಳೆಗಳಿದ್ರೆ ಬೇಕಾಗುತ್ತೆ. ನೋಡಿ, ಈ ರೀತಿ ದೊಡ್ಡ ಬಳೆಗಳಿದ್ರೆ ನಡೆಯುತ್ತೆ. ಇಲ್ಲ ಅಂದರೆ ಇವನ್ನೇ ಸೆಂಟರಲ್ಲಿ ಗಮ್ ಹಾಕ್ಕೊಂಡು ನಿಮಗೆ ಎಷ್ಟು ದಪ್ಪ ಬೇಕೋ, ನೋಡಿ ಈ ರೀತಿ ಇಷ್ಟು ದಪ್ಪ ಬೇಕಾ, ಇಷ್ಟು ದಪ್ಪನೂ ನೀವು ಸಮವಾಗಿ ಇಟ್ಕೊಂಡು ಇದ್ರ ಮೇಲೆ ಥ್ರೆಡ್ಡನ್ನು ಸುತ್ತಬೋದು. ಇಲ್ಲ ಅಂದರೆ ನಿಮಗೆ ಇಷ್ಟೇ ಸಾಕಾ, ನೋಡಿ ನಾನು ತೋರಿಸ್ತೀನಿ, ಇಷ್ಟೇ ಅಗಲ ಸಾಕಾ, ಆವಾಗ ಈ ಮೂರಕ್ಕೂ ಇಲ್ಲಿ ಗಮ್ಮನ್ನು ಹಚ್ಕೊಂಡು ಇವು ಮೂರನ್ನು ಈ ರೀತಿ ಅಂಟಿಸ್ಕೊಂಡು ಇದಕ್ಕೆ ಥ್ರೆಡ್ಡನ್ನು ಸುತ್ತಕೊಂಡು ಈ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಒಂದೊಂದೇ ಬಳೆನಾದರೂ ಮಾಡ್ಕೋಬೋದು ಫ್ರೆಂಡ್ಸ್, ಸೆಟ್ ಬಳೆ ಮಾಡ್ಕೊಳೋದಾದರೆ. ಈಗ ನೋಡಿ, ನಮ್ಮ ಮನೇಲಿ ಈ ರೀತಿ ಇಷ್ಟು ದಪ್ಪ ಇರೋದೇ ಇದೆ. ಹಾಗಾಗಿ ನಾನು ಏನು ಸಣ್ಣ ಬಳೆಗಳನ್ನು ತಗೊಂಡು ಫಿಕ್ಸ್ ಮಾಡ್ತಿಲ್ಲ, ಇದರಲ್ಲೇ ಒಂದನ್ನು ತಗೊಂಡು ಮಾಡಿ ತೋರಿಸ್ತೀನಿ. ನಾವೇನು ಇದನ್ನು ಯೂಸ್ ಮಾಡಲ್ಲ ಫ್ರೆಂಡ್ಸ್, ಹಾಗಾಗಿ ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿ ಬಳೆಗಳು ಇರ್ತಾವೋ ಆ ರೀತಿ ಬಳೆಗಳಲ್ಲಿ ನೀವು ಈ ರೀತಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ಬೇಕಾಗಿರುವ ಐಟಮ್ಸ್ ಅಂದರೆ ಈ ರೀತಿ ಹಳೆ ಬಳೆಗಳು ಬೇಕು, ಮತ್ತು ಈ ರೀತಿ ಒಂದು ಗಮ್ ಬೇಕು, ಒಂದು ಸಿಸರ್ ಬೇಕು, ಒಂದು ರೇಷ್ಮೆ ಥ್ರೆಡ್ ಬೇಕು. ಇವಕ್ಕೇನು ತುಂಬಾ ರೇಟ್ ಆಗೋದಿಲ್ಲ ಫ್ರೆಂಡ್ಸ್, 25 ರೂಪಾಯಿ ರೇಷ್ಮೆ ದಾರ. ಬ್ಯಾಂಗಲ್ ಅಂತೂ ನಮ್ಮ ಮನೇಲೇ ಇರುತ್ತೆ, ಹಳೆ ಬ್ಯಾಂಗಲ್ಸು ಅವೇ. ಇದಕ್ಕೂ ಅಷ್ಟೇ ಇದಕ್ಕೂ ಒಂದು 25 ರೂಪಾಯಿ ಫ್ರೆಂಡ್ಸ್. 50 ರೂಪಾಯಿ ಕತ್ರಿ ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ಮತ್ತು ಸ್ಟೋನ್ ಬಂದರೆ ನೀವು ಯಾವ ರೀತಿ ತೊಗೊತೀರೋ ಆ ರೀತಿ. ನೋಡಿ, ನಾನಿಲ್ಲಿ ಈ ರೀತಿಯಾಗಿರುವಂಥ ಸ್ಟೋನ್ ತೊಗೊಂಡಿದ್ದೀನಿ. ಇವು ಅಷ್ಟೇ ಒಂದು 20 ರೂಪಾಯಿ 15 ರೂಪಾಯಿ ಇರುತ್ತೆ. ನೋಡಿ, ಇದು 15 ರೂಪಾಯಿ 20 ರೂಪಾಯಿ ಅಷ್ಟೇ. ನಾವು ಒಂದಿಷ್ಟಾದರೆ ಸಾಕು ಫ್ರೆಂಡ್ಸ್. ಇದು ಈ ರೀತಿ ಚೈನ್ ಕೂಡ ಇದೆ ನನ್ನ ಹತ್ರ ಇದೆ, ಹಾಗಾಗಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ನೀವು ಪ್ಲೇನಾಗಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಾನು ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಮಾಡೋದಂತ ಅಂದ್ಬಿಟ್ಟು. ಇವನ್ನೆಲ್ಲ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈ ರೀತಿ ದಾರವನ್ನು ತಗೊಳ್ಳಿ, ಇಲ್ಲಿ ಗಂಟು ಹಾಕ್ಕೊಂಬಿಡಿ ಫ್ರೆಂಡ್ಸ್. ದಾರನ ನೋಡಿ ಈ ರೀತಿ ಗಂಟು ಹಾಕ್ಕೊಂಬಿಡಿ. ಈ ರೀತಿ ಗಂಟು ಹಾಕ್ಕೊಂಡಾದ್ಮೇಲೆ ಇದನ್ನು ಎಡ್ಜಿಗೆ ತಗೊಳ್ಳಿ. ಈ ರೀತಿ ತಗೊಂಡ್ಬಿಟ್ಟು ಈಗ ನೋಡಿ, ದಾರವನ್ನು ನಾನು ಸುತ್ಕೊತಿದ್ದೀನಿ. ಈ ರೀತಿ ಬಳೆಗೆ ದಾರ ಸುತ್ತಬೇಕಲ್ವ, ಹಾಗಾಗಿ ಈ ರೀತಿ ಸುತ್ಕೊತಿದ್ದೀನಿ. ಟೈಟಾಗಿ ಸುತ್ಕೊಳ್ಳಿ ಫ್ರೆಂಡ್ಸ್, ಇದೇ ರೀತಿಯೇ. ನೋಡಿ ಫ್ರೆಂಡ್ಸ್, ಈ ರೀತಿ ಸುತ್ಕೊಂಡಿದ್ದೀನಿ. ಈ ರೀತಿ ಒಂದು 50 ಬಾರಿ ಸುತ್ಕೋಬೇಕು. ನೋಡಿ, 50 ಬಾರಿ ಸುತ್ಕೊಂಡ್ರೆ ಈ ರೀತಿ ತಿಕ್ನೆಸ್ ಬರುತ್ತೆ ದಾರ. ಈಗ ಇದನ್ನು ನಾನು ಎಲ್ಲಿ ಮೊದಲು ಗಂಟು ಹಾಕಿರ್ತೀನೋ ಅಲ್ಲಿಗೆ ಇದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಫಸ್ಟು ಇದನ್ನು ಪೂರ್ತಿಯಾಗಿ ಕೈಯಲ್ಲಿ ಈ ರೀತಿ ದಾರವನ್ನು ಇಟ್ಕೋಬೇಕು. ಇಲ್ಲಾಂದರೆ ಕಟ್ ಮಾಡಿದ ತಕ್ಷಣ ಫುಲ್ಲು ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ, ಈ ರೀತಿ ದಾರವನ್ನು ನಾವು ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿ ಕೊನೆಯದಾಗಿ
ಈ ರೀತಿ ಕಟ್ ಮಾಡ್ಕೊಂಬಿಡಬೇಕು. ನೋಡಿ ಈ ರೀತಿಯಾಗಿ ಥ್ರೆಡ್ ಇಷ್ಟು ದಪ್ಪವಾಗಿ ಬಂದಿದೆ. ಈಗ ಇದನ್ನು ಕೂಡ ನಾವು ಸಮವಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ಸಮವಾಗಿ ಕಟ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಗಮ್ಮನ್ನು ಹಾಕೋಣ ಫ್ರೆಂಡ್ಸ್. ಹಾಕ್ಬಿಟ್ಟು ಈ ರೀತಿ ಫಿಕ್ಸ್ ಮಾಡಿಬಿಡೋಣ. ಫಿಕ್ಸ್ ಮಾಡಲಿಲ್ಲ ಅಂದರೆ ಒಂದೊಂದೇ ದಾರ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ರೀತಿ ಫಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಈಗ ಫಿಕ್ಸ್ ಆಗೋಯ್ತು. ಈಗ ಈ ರೀತಿ ಸಡನ್ನಾಗಿ ಬಿದ್ರೂ ಏನೂ ಆಗೋದಿಲ್ಲ, ಬಿಡಿ ಬಿಡಿ ಆಗೋದಿಲ್ಲ, ಗಂಟಾಗೋದಿಲ್ಲ, ಒಂದೇ ಸಮಾನೇ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಫಿಕ್ಸ್ ಮಾಡಿಕೊಂಡ್ರೆ ಈಗ ನಾನಿಲ್ಲಿ ಒಂದು ಬ್ಯಾಂಗಲನ್ನು ತಗೊತೀನಿ. ನೋಡಿ ಒಂದು ಬಳೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಈ ರೀತಿ ಗಮ್ಮನ್ನು ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಗಮ್ಮನ್ನು ಹಚ್ಕೊಂಡು ನಾನೀಗ ಥ್ರೆಡ್ಡನ್ನು ತಗೊಂಡಿದ್ನಲ್ಲ ಅದನ್ನು ಈ ರೀತಿ ಅಂಟಿಸ್ಕೋಬೇಕು. ನೋಡಿದ್ರಲ್ವ, ಈ ರೀತಿ ಅಂಟಿಸ್ಕೊಂಡು ಫಿಕ್ಸ್ ಮಾಡಿಕೊಂಡು ಅದ್ರ ಮೇಲೇ ಇನ್ನೊಂದು ರೌಂಡಾಗಿ ನಾನು ಈ ರೀತಿ ತಗೋಬೇಕು. ಒಂದು ಸುತ್ತು ಈ ರೀತಿ ಸುತ್ಕೊಂಬಿಡೋಣ. ಈ ರೀತಿ ಇಟ್ಕೊಂಡು ಈ ರೀತಿ ಎಳ್ಕೊಂಬಿಡಿ ಈ ಕಡೆ. ಈಗ ನಾವು ಗಮ್ ಹಾಕಿದ್ವಲ್ಲ ಅದನ್ನು ಕೂಡ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಇದನ್ನು ನಾವು ಇವಾಗ ಟೈಟಾಗಿ ಈ ರೀತಿ ಪೂರ್ತಿಯಾಗಿ ಸುತ್ಕೊಂಡು ಹೋಗಬೇಕು. ತೋರಿಸ್ತೀನಿ ನೋಡಿ ಇದೇ ರೀತಿಯಾಗಿ ಪೂರ್ತಿಯಾಗಿ ನಾವು ಟೈಟಾಗಿ ಸುತ್ಕೊಂಡು ಹೋಗಬೇಕು. ಒಂದು ಎಳೆನೂ ಕೂಡ ಬಿಡಬಾರ್ದು. ನೋಡಿ ಈ ರೀತಿ ಇಟ್ಕೊಂಡು ಕೈಯನ್ನು ಈ ರೀತಿ ಟೈಟಾಗಿ ಸುತ್ಕೊತ ಹೋಗಬೇಕು. ನೋಡಿ ಈ ರೀತಿ. ನೋಡಿ ಫ್ರೆಂಡ್ಸ್, ಇದೇ ರೀತಿನೇ ಟೈಟಾಗಿ ಸುತ್ಕೊತ ಹೋಗಿ ಇದೇ ರೀತಿನೇ ಪೂರ್ತಿ ಬಳೆನೂ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಫುಲ್ಲು ಥ್ರೆಡ್ಡನ್ನು ನಾನು ಸುತ್ಕೊಂಡಿದ್ದೀನಿ. ಈ ರೀತಿ ಇದೇ ರೀತಿನೇ ಟೈಟಾಗಿ ನೀವು ಕೂಡ ಸುತ್ಕೋಬೇಕು. ನೋಡಿ ಈ ರೀತಿ ಇರೋ ಬಳೆನ ಈ ರೀತಿ ಥ್ರೆಡ್ಡಲ್ಲಿ ಪೂರ್ತಿಯಾಗಿ ಸುತ್ಕೊಂಡಿದ್ದೀವಿ. ಇವಾಗ ಇದ್ರ ಮೇಲೆ ನಾವು ಡಿಸೈನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಡಿಸೈನ್ ಮಾಡೋದಕ್ಕೆ ಈ ರೀತಿ ಸ್ಟೋನನ್ನು ತಗೊಂಡಿದ್ದೀನಿ ಮತ್ತು ಈ ರೀತಿ ಚೈನನ್ನು ತಗೊಂಡಿದ್ದೀನಿ. ಇವೆರಡರಲ್ಲೇ ನಾನೀಗ ಡಿಸೈನನ್ನು ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಮೊದಲಿಗೆ ಈ ರೀತಿ ಗಮ್ಮನ್ನು ಹಚ್ಕೋಬೇಕು ಸೆಂಟರಲ್ಲಿ. ನೋಡಿ ಈ ರೀತಿ ಸ್ವಲ್ಪ ಹಚ್ಕೊಂಡಿದ್ದೀನಿ. ನೋಡಿ ಈ ರೀತಿ ಗಮ್ಮನ್ನು ಹಚ್ಚಿದ್ದೀನಿ. ಈಗ ಇದಕ್ಕೇ ಒಂದೊಂದೇ ಸ್ಟೋನನ್ನು ಈ ರೀತಿ ಇಟ್ಕೊತ ಹೋಗೋಣ. ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇದೇ ರೀತಿಯೇ ಮಾಡ್ಕೋಬೇಕು. ಇದೇ ರೀತಿ ಸೆಂಟರಲ್ಲೇ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ ಸುತ್ತನೂ ಪೂರ್ತಿಯಾಗಿ ಇಟ್ಕೊತ ಹೋಗಬೇಕು. ನೋಡಿ ನಾನು ತೋರಿಸಿದ್ದೀನಲ್ಲ ಇದೇ ರೀತಿಯೇ ಸುತ್ತೂ ಮಾಡ್ಕೊಳ್ಳಿ. ಈಗ ನಾನು ಸುತ್ತು ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ತೋರಿಸಿದ್ನಲ್ವ ಆವಾಗಲೇ ಅದೇ ರೀತಿಯೇ ಈ ರೀತಿ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ನಾನು ಜಾಗ ಬಿಟ್ಟಿದ್ದೀನಲ್ಲ ಅದರ ಪಕ್ಕದಲ್ಲೇ ಈ ರೀತಿ ಗಮ್ಮನ್ನು ಹಚ್ಚಬೇಕು. ಚೈನನ್ನು ನಾವು ಈ ರೀತಿ ಸುತ್ತನೂ ಅಂಟಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು 3 ಸ್ಟೋನು ಎಕ್ಸ್ಟ್ರಾ ಬಂದಿದೆ. ಇದನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫಿಕ್ಸ್ ಮಾಡಿಬಿಡೋಣ ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ ಫಿಕ್ಸ್ ಆಗಿದೆ. ನಾನಿಲ್ಲಿ ಅಂಟಿಸಿದ್ದೀನಲ್ಲ ಇದೇ ರೀತಿಯೇ ಈ ಕಡೆಯೂ ಕೂಡ ಚೈನನ್ನು ಅಂಟಿಸೋಣ. ನೋಡಿ ಫ್ರೆಂಡ್ಸ್, ಎರಡು ಕಡೆನೂ ಚೈನ್ ಹಾಕಿ ಅಂಟಿಸಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಬಳೆ. ನೋಡಿ ಈ ರೀತಿ ಇರೋ ಬಳೆ ಈ ರೀತಿ ಆಗಿದೆ. ಇವಾಗ
ಈ ರೀತಿ ಬಳೆಗೆ ತುಂಬಾ ಕಾಸ್ಟ್ಲಿ ಮಾಡ್ತಾರೆ. ಈ ರೀತಿ ಸ್ಟೋನ್ ಹಾಕಿ ಬಳೆಗಳು ಮಾಡಿರ್ತಾರಲ್ವ, ಅವು ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಪಿಂಕು ಗ್ರೀನು ಕಾಂಬಿನೇಷನ್ ಇರುವಂಥ ಸ್ಯಾರಿಗೆ ವೇರ್ ಮಾಡ್ಬೋದು. ಮತ್ತು ಡ್ರೆಸ್ಗೂ ಅಷ್ಟೇ, ನೀವು ಪಿಂಕ್ ಕಲರ್ ಇದ್ದರೆ ಪಿಂಕ್ ಈ ಬಳೆನ ವೇರ್ ಮಾಡ್ಕೋಬೋದು, ಗ್ರೀನ್ ಕಲರ್ ಇದ್ದರೆ ಗ್ರೀನ್ ಕಲರ್ನು ಕೂಡ ವೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಕೂಡ ಇದೇ ರೀತಿಯಾಗಿ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಈ ರೀತಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ಇನ್ಯಾವ ರೀತಿಯಾದರೂ ಬೇಕಂದರೆ ಬ್ಯಾಂಗಲ್ಸ್ ಆಗಲಿ, ಇಯರಿಂಗ್ಸ್ ಆಗಲಿ, ಕಾಲ್ಗೆಜ್ಜೆ ಆಗಲಿ ನಾನು ಮಾಡಿ ತೋರಿಸ್ತೀನಿ. ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಬ್ಯಾಂಗಲ್ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಕಡಿಮೆ ಖರ್ಚಿನಲ್ಲಿ ಈ ರೀತಿ ಗ್ರ್ಯಾಂಡ್ ಆಗಿರೋವಂಥ ಬ್ಯಾಂಗಲ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ.